ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಅಂಡ್ ಸ್ಟೇಪ್ಲರ್ ಸರ್ಜನ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, KPHP ಕಾಲೋನಿ, ಕುಕ್ಕಟ್ಪಲ್ಲಿ. ಅಸಲಿಗೆ ಬೆಲನಿಟಿಸ್ ಅಂದರೆ ಏನು, ಬೆಲನೋಪಾಸ್ಟೈಟಿಸ್ ಅಂದರೆ ಏನು ಅಂತ ಈ ದಿನ ತಿಳ್ಕೊಳ್ಳೋಣ. ಈ ಬೆಲನಿಟಿಸ್ ಆಗಲಿ ಬೆಲನೋಪಾಸ್ಟೈಟಿಸ್ ಆಗಲಿ ಬರೋದಕ್ಕೆ ಮುಖ್ಯ ಕಾರಣಗಳೇನೆಂದರೆ ಡಯಾಬಿಟಿಸ್, ಶುಗರ್. ಡಯಾಬಿಟಿಸ್ ಯಾವಾಗ ಅಟ್ಯಾಕ್ ಆಗುತ್ತೋ ಪುರುಷರಿಗೆ ಅಂಗದ ಮುಂದೆ ಇರುವ ಚರ್ಮ ಏನಿರುತ್ತೆ ಅದು ಒಂದು ಕ್ವಾಲಿಟಿನ ಕಳ್ಕೊಳ್ಳುತ್ತೆ. ಕ್ವಾಲಿಟಿ ಹೋಗೋದ್ರಿಂದ ಎಲಾಸ್ಟಿಸಿಟಿ ಅನ್ನೋದು ಕಡಿಮೆ ಆಗುತ್ತೆ. ಎಲಾಸ್ಟಿಸಿಟಿ ಕಡಿಮೆ ಆಗೋದ್ರಿಂದ ಚರ್ಮನ ಶುಭ್ರ ಮಾಡ್ಕೊಳ್ಳೋಕ್ಕೆ ಆಗದೇ ಇರೋದ್ರಿಂದ, ಆ ಪ್ಲೇಸ್ ಹೈಜಿನಿಕ್ ಆಗಿ ಮೇಂಟೈನ್ ಮಾಡೋಕ್ಕಾಗದೇ ಇರೋದ್ರಿಂದ ಅಲ್ಲಿ ಸ್ಮೆಗ್ಮಾ ಅನ್ನೋದು ರಿಲೀಸ್ ಆಗುತ್ತೆ. ಆ ಏರಿಯಾ ಪೂರ್ತಿ ಬೆಂದಿರೋ ಹಾಗಾಗೋಗೋದು, ಕೆಂಪಗಾಗೋದು, ಕ್ರ್ಯಾಕ್ಸ್ ಫಾರ್ಮ್ ಆಗೋಗೋದು, ಸಿಕ್ಕಾಕೊಳ್ಳೋದು, ಅಷ್ಟೇ ಅಲ್ಲದೆ ಒಣಗೋಗೋಗೋದು, ಉರಿ ಆಗೋಗೋದು, ಇಂಥವೆಲ್ಲ ನಾವು ಆಗಾಗ ನೋಡ್ತಿರ್ತೀವಿ. ಅಸಲಿಗೆ ಬೆಲನಿಟಿಸ್ ಅಂದರೆ ಏನು, ಬೆಲನೋಪಾಸ್ಟೈಟಿಸ್ ಅಂದರೆ ಏನು ಅಂತ ಇದನ್ನೇ ತಿಳ್ಕೊಳ್ಳೋಣ. ಸೊ ಪುರುಷರಲ್ಲಿ ಶುಗರ್ ಅಟ್ಯಾಕ್ ಆದಾಗ ಏನಾಗುತ್ತೆ ಅನ್ನೋದನ್ನು ಇದನ್ನೇ ತಿಳ್ಕೊಳ್ಳೋಣ. ಇದು ಅಂಗದ ಒಂದು ಸ್ಟ್ರಕ್ಚರ್. ಈ ಅಂಗದ ಮುಂದೆ ಇರುವ ಭಾಗ ಏನಿದೆ ಅದನ್ನು ನಾವು ಗ್ಲ್ಯಾನ್ಸ್ ಅಂತೀವಿ. ನಮಗೆ ಮೇಲಿನ ಚರ್ಮ ಏನಿದೆ, ಈ ಮೇಲಿನ ಚರ್ಮ ಸ್ಟ್ರೈಟ್ ಆಗಿರುತ್ತೆ, ಕೆಳಗಿನ ಮಾತ್ರ ಇಲ್ಲಿ ಅಟ್ಯಾಚ್ ಆಗಿರುತ್ತೆ. ಹೀಗೆ ಈ ಅಟ್ಯಾಚ್ಮೆಂಟೇ ನಾವು ಫ್ರೆನ್ಯುಲಮ್ ಅಂತ ಕರಿತೀವಿ. ಯೂಶಲ್ ಆಗಿ ಮೂತ್ರ ಪಾಸ್ ಮಾಡಿದಾಗ ಏನಾಗುತ್ತಂದರೆ, ಮೂತ್ರ ಪಾಸ್ ಮಾಡಿದಾಗ ಮೂತ್ರದಲ್ಲಿರೋ ಶುಗರ್ಸ್ ಎಲ್ಲ ಈ ಚರ್ಮಕ್ಕೆ ಕಂಟಿನ್ಯೂಸ್ ಆಗಿ ಅಂಟಿಕೊಳ್ಳೋದ್ರಿಂದ ಇಲ್ಲಿ ಒಂದು ರೀತಿಯಾದ ಇನ್ಫ್ಲಮೇಷನ್ಸ್ ಪ್ರೊಸೆಸ್ ಅನ್ನೋದು ನಡೆಯುತ್ತೆ. ಇನ್ಫ್ಲಮೇಟರಿ ಪ್ರೊಸೆಸ್ ಅಂತೀವಲ್ಲ, ಇದು ಇನ್ಫೆಕ್ಷನ್ ಅಲ್ಲ. ತುಂಬ ಜನ ಇನ್ಫೆಕ್ಷನ್ ಅಂದ್ಕೊಳ್ತಾರೆ, ಇದೊಂದು ಇನ್ಫ್ಲಮೇಷನ್. ಸೊ ಇನ್ಫ್ಲಮೇಷನ್ ಪಾಸ್ ಆಗೋದ್ರಿಂದ, ಅಲ್ಲಿ ಸ್ಟಾರ್ಟ್ ಆಗೋದ್ರಿಂದ ಈ ಚರ್ಮ ಮಾಮೂಲಿಯಾಗಿ ಎಲಾಸ್ಟಿಕ್ ಆಗಿರುತ್ತೆ. ಯೂಶಲ್ ಆಗಿ ನಿಮ್ಮೆಲ್ಲರಿಗೂ ಗೊತ್ತು, ಅಂಗದ ಮೇಲಿರುವ ಚರ್ಮ ನಾವು ಹಿಂದೆ ಕೇಳಿದ್ರೆ ಹೀಗೆ ಫ್ರೀಯಾಗಿ ಮೂವ್ ಆಗ್ತಾ ಇರಬೇಕು, ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇಲ್ದಂಗೆ ಸ್ಟಕ್ ಆಗದೆ ಫ್ರೀಯಾಗಿ ಮೂವ್ ಆಗಬೇಕು, ಅದು ನಾರ್ಮಲ್. ಯಾವಾಗ ಅದು ಅಬ್ನಾರ್ಮಲ್ ಆಗಿದೆ ಅಂದರೆ, ಸರಿಯಾಗಿ ಹಿಂದಕ್ಕೆ ಮೂವ್ ಆಗಲ್ವೋ, ಟೈಟ್ ಆಗಿ ಮೂವ್ ಆಗುತ್ತೋ, ಹಿಂದಕ್ಕೆ ಎಳೆಯೋಕೆ ಸಾಧ್ಯನೇ ಆಗಲ್ವೋ ಅಂಥದನ್ನು ನಾವು ಫೈಮೋಸಿಸ್ ಅಂತ ಕರಿತೀವಿ. ಹಾಗಾದರೆ ಯಾವಾಗ ಶುಗರ್ ಪೇಷಂಟ್ಸ್ಗೆ ಈ ಶುಗರ್ ಯಾವಾಗ ಇದಕ್ಕೆ ಅಟ್ಯಾಚ್ ಆಗ್ತಾ ಇರುತ್ತೋ, ಅಟ್ಯಾಚ್ ಆಗೋದ್ರಿಂದ ಈ ಏರಿಯಲ್ಲಿರೋ ಸ್ಕಿನ್ ಏನಿದೆ, ಈ ಸ್ಕಿನ್ ಅನ್ನೋದು ಹಾಳಾಗುತ್ತೆ. ಸ್ಕಿನ್ ಹಾಳಾಗೋದು ಅಂದರೆ ಹೇಗಾಗುತ್ತೆ ಅಂದರೆ, ನೋಡೋಕೆ ಅಷ್ಟಕ್ಕೆ ಮುಂಚೆ ನಾರ್ಮಲ್ ಆಗಿರುತ್ತೆ, ಬಟ್ ನಂತರ ಶುಗರ್ ಬಂದ ನಂತರ, ಶುಗರ್ ಅಟ್ಯಾಕ್ ಆದ ನಂತರ ಆ ಏರಿಯಾದಲ್ಲಿರೋ ಚರ್ಮ ಮಂದವಾಗಿ ಅಂದರೆ ತಿಕ್ಕಾಗಿ ತಯಾರಾಗ್ತಿರುತ್ತೆ. ಅಷ್ಟೇ ಅಲ್ಲದೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಒಂದು ರೀತಿಯಾದ ಕಲರ್ ಚೇಂಜ್ ಆಗ್ತಿರೋದು ಕಾಣಿಸುತ್ತೆ. ಲೈಟಿಶ್ ಕಲರ್ ಆಗ್ತಿರುತ್ತೆ, ಲೈಟಿಶ್ ವೈಟ್ ಕಲರ್ ಆಗ್ತಿರೋದನ್ನು ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ನಮಗೆ ಚರ್ಮದ ಮೇಲೆ ಹೇಗೆ ಸ್ವೆಟ್ ಗ್ಲ್ಯಾಂಡ್ಸ್ ಇರುತ್ತೋ ಹಾಗೆ ಇಲ್ಲಿ ನಮಗೆ ಚಿಕ್ಕ ಚಿಕ್ಕ ಸೆಕ್ರೀಷನ್ಸ್ ಅನ್ನೋದು ರಿಲೀಸ್ ಆಗ್ತಿರುತ್ತೆ. ಇದನ್ನೇ ನಾವು ಸ್ಮೆಗ್ಮಾ ಅಂತ ಇರ್ತೀವಿ, ಬಿಳಿಯ ಬಣ್ಣದಲ್ಲಿರುತ್ತೆ. ಸೊ ನಾವು ಈ ಚರ್ಮನ ಹಿಂದೆ ಕೇಳ್ಕೊಂಡು ಆ ಏರಿಯಾ ಎಲ್ಲ ಪ್ರಾಪರಾಗಿ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು, ಹೈಜಿನಿಕ್ ಆಗಿ ಇಟ್ಕೋಬೇಕು. ಬಟ್ ಡಯಾಬಿಟೀಸ್ ಪೇಷಂಟ್ಸ್ಗೆ ಏನಾಗುತ್ತೆ ಅಂದರೆ, ಆ ಏರಿಯಾ ಎಲ್ಲ ಉಬ್ಬೋದ್ರಿಂದ ಅವರು ಈ ಹಿಂದೆ ಕೆಳೆಯೋಕ್ಕಾಗಲ್ಲ. ಒಂದು ವೇಳೆ ಹಿಂದೆ ಕೆಳೆಯೋ ಪ್ರಯತ್ನ ಮಾಡಿದ್ರು ತುಂಬ ನೋವು ಬಂದು ಅಲ್ಲಲ್ಲಿ ಕ್ರ್ಯಾಕ್ಸ್ ಕೂಡ ಆಗ್ತಿರುತ್ತೆ. ಚರ್ಮ ಎಲ್ಲ ಒಡೆದ ಹಾಗಾಗಿ ಸಿಗಾಕೊಂಡಂಗೆ ಆಗ್ತಿರುತ್ತೆ. ಕ್ರ್ಯಾಕ್ಸ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಸೆಕೆಂಡ್ರಿ ಇನ್ಫೆಕ್ಷನ್ಸ್ ಒಳಗಾಗುತ್ತೆ. ನಾಳೆ ಫ್ಯೂಚರ್ನಲ್ಲಿ ಮತ್ತೆ ಯಾವಾಗಾದ್ರೂ ವೈಫ್ ಜೊತೆ ಸೇರಿದಾಗ, ಇಂಟರ್ಕೋರ್ಸ್ ಮಾಡಿದಾಗ ಆ ಒಡೆದಿರೋದ್ರಿಂದ ಇದು ಹೆಚ್ಚಾಗೋಗಿ ಅಲ್ಲಿಂದ ಸೆಕೆಂಡ್ರಿ ಇನ್ಫೆಕ್ಷನ್ಸ್ ಒಳಗಾಗಿ ಅದೊಂದು ರೀತಿಯಾದ ಇನ್ಫೆಕ್ಷನ್ಸ್ ಆಗೋದು. ನಾನು ಆಗಲೇ ಹೇಳಿದಾಗ ಆ ಬೆಳ್ಳನೆಯ ಅಂಟಾದ ಪದಾರ್ಥ ನಾನು ಹೇಳಿದ್ನಲ್ಲ, ಅದು ಅಂಟಾದ ಪದಾರ್ಥ ಆಚೆ ಬರೋದು ಆಗ್ತಿರುತ್ತೆ. ಸೊ ಒಂದು ರೀತಿಯಾದ ಫೌಲ್ ಸ್ಮೆಲ್ ಬಂದು ಅಂಟಾದ ಪದಾರ್ಥ ಹೊರಗೆ ಬರೋದ್ರಿಂದ ಅಲ್ಲಿ ನವೆ ಆಗೋಗೋದು, ತುರಿಕೆ ಆಗೋದ್ರಿಂದ ಆ ಏರಿಯಾ ಎಲ್ಲ ಸೆಕೆಂಡ್ರಿ ಇನ್ಫೆಕ್ಷನ್ಸ್ ಆಗೋಗಿ ಪಸ್ ಕೂಡ ಹೊರ ಬರೋ ಚಾನ್ಸಸ್ ಇರುತ್ತೆ. ಇದನ್ನೇ ನಾವು ಬೆಲನಿಟಿಸ್ ಅಂತೀವಿ. ಯಾವಾಗ ಈ ಬೆಲನಿಟಿಸ್ನ ನಾವು ಟ್ರೀಟ್ ಮಾಡದೆ ಹಾಗೆ ಬಿಟ್ಬಿಡೋದ್ರಿಂದ ಈ ಚರ್ಮ ಏನಿದೆ, ಈ ಚರ್ಮನ ನಾವು ಗ್ಲ್ಯಾನ್ಸ್ ಅಂತೀವಲ್ಲ, ಅದು ಅಂಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂಟ್ಕೊಳ್ಳುತ್ತೆ. ಚರ್ಮ ಅನ್ನೋದು ಈ ಗ್ಲ್ಯಾಂಡ್ಸ್ಗೆ ಅಂಟ್ಕೊಳ್ಳುತ್ತೆ. ಹೀಗೆ ಅಂಟ್ಕೊಂಡು ಈ ಗ್ಲ್ಯಾಂಡ್ಸ್ನ ಕೂಡ ಇನ್ಫ್ಲಮೇಷನ್ಸ್ಗೆ ಗುರಿ ಆಗ್ಸುತ್ತೆ, ಇಲ್ಲಾಂದ್ರೆ ಗ್ಲ್ಯಾಂಡ್ಸ್ನ ಕೂಡ ಹಾಳು ಮಾಡುತ್ತೆ. ಇದನ್ನೇ ನಾವು ಬೆಲನೋಪಾಸ್ಟೈಟಿಸ್ ಅಂತ ಕರಿತೀವಿ. ಸೊ ಬೆಲನಿಟಿಸ್ ಅಂದರೆ ಓನ್ಲಿ ಸ್ಕಿನ್ಗೆ ಮಾತ್ರ ಇರುತ್ತೆ. ಬೆಲನೋಪಾಸ್ಟೈಟಿಸ್ ಅಂದರೆ ಅದು ಅಡ್ವಾನ್ಸ್ಡ್ ಇನ್ಫ್ಲಮೇಟರಿ ರಿಯಾಕ್ಷನ್ ಇಂದ ಕೆಳಗಿರೋ ಗ್ಲ್ಯಾಂಡ್ಸ್ನ ಕೂಡ ಹಾಳು ಮಾಡುತ್ತೆ. ಇದನ್ನೇ ನಾವು ಬೆಲನೋಪಾಸ್ಟೈಟಿಸ್ ಅಂತೀವಿ. ಹಾಗಾದರೆ ಇದಕ್ಕೇನು ಪರ್ಮನೆಂಟ್ ಸೊಲ್ಯೂಷನ್ ಇಲ್ವಾ? ತುಂಬ ಜನ ಟ್ರೀಟ್ಮೆಂಟ್ ತೊಗೊಳ್ತಾರೆ, ಕಡಿಮೆ ಆದಾಗ ಇದ್ದು ಮತ್ತೆ ಅಟ್ಯಾಕ್ ಆಗ್ತಾ ಇರುತ್ತೆ. ಇದು ಒಂದು ನೇಚರ್. ಏನಂದರೆ ಶುಗರ್ ಪೂರ್ತಿ ಕಂಟ್ರೋಲ್ ಇಟ್ಕೊಂಡು ಕೆಲವು ರೀತಿಯ ಔಷಧಿಗಳನ್ನು ಬಳಸೋದ್ರಿಂದ ಕಡಿಮೆ ಆಗುತ್ತೆ. ಆದರೆ ಮತ್ತೆ ಇಮಿಡಿಯೇಟಾಗಿ 1 ವೀಕ್ನಲ್ಲಿ ಮತ್ತೆ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಇದು ಒಂದು ರೀತಿಯಾದ ಸೆಲ್ಫ್ ಲಿಮಿಟಿಂಗ್ ಪ್ರಾಸೆಸ್ ಇದ್ದಂಗೆ, ಬರ್ತಿರುತ್ತೆ ಹೋಗ್ತಿರುತ್ತೆ, ಬರ್ತಿರುತ್ತೆ ಹೋಗ್ತಿರುತ್ತೆ. ಸೊ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನಂದರೆ ಸ್ಟೇಪ್ಲರ್ ಸರ್ಕಮ್ಸಿಷನ್. ಈ ಸ್ಟೇಪ್ಲರ್ಸ್ ಏನಿದೆ ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ KSR ಅನ್ನೋ ಒಂದು ಪರಿಕರ ಬಳಸ್ತೀವಿ, ಒಂದು ಇನ್ಸ್ಟ್ರೂಮೆಂಟ್. ಇದೊಂದು ಡಿಸ್ಪೋಸಬಲ್ ಇನ್ಸ್ಟ್ರೂಮೆಂಟ್. ಇದು ಒಂದು ಪೇಷಂಟ್ಗೆ ಯೂಸ್ ಮಾಡ್ತೀವಿ ಅಷ್ಟೇ. ಸೊ ಈ KSR ಸ್ಟೇಪ್ಲರ್ ಅಡ್ವಾಂಟೇಜ್ ಏನಂದರೆ, ಅದರಲ್ಲಿರೋ ಸಿಲಿಕಾನ್ ರಿಂಗ್ ಏನಿದೆ ಸೇಮ್ ಸ್ಕಿನ್ ರೀತಿ ಇರುತ್ತೆ. ಸೇಮ್ ನಮ್ಮ ಸ್ಕಿನ್ ಹೇಗಿರುತ್ತೋ ಮೆತ್ತಗೆ ಎಲಾಸ್ಟಿಕ್ ಆಗಿ ರಬ್ಬರಿಯಾಗಿರುತ್ತೆ. ಇದರಿಂದ ಪೇಯ್ನ್ ಅನ್ನೋದು ಕೂಡ ಇರಲ್ಲ. ಮೇಯ್ನಾಗಿ ಇಂಪಾರ್ಟೆಂಟಾಗಿ ಪೇಯ್ನ್ ಇರಲ್ಲ. ಅಷ್ಟೇ ಅಲ್ಲದೆ ಎಡಿಮಾ, ಊತ ಇರಲ್ಲ. ಯೂಶಲಾಗಿ ನಾವು ಸರ್ಕಮ್ಸಿಷನ್ ಮಾಡಿದಾಗ ಸ್ವಲ್ಪ ಊತ ಬರ್ತಿರುತ್ತೆ. ನಮ್ಮ KSR ಸ್ಟೇಪ್ಲರ್ಸ್ ಬಳಸಿ ಮಾಡೋದ್ರಿಂದ ಊತ ಅನ್ನೋದು ಬರಲ್ಲ. ಅಷ್ಟೇ ಅಲ್ಲದೆ ಇದು ಜಸ್ಟ್ 5 ಮಿನಿಟ್ಸ್ ಪ್ರೊಸೀಜರ್. ಒಂದು ವಿತಿನ್ 30 ಮಿನಿಟ್ಸ್ನಲ್ಲಿ ನಾವು ಪೇಷಂಟ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಅವರವರ ಕೆಲಸಕ್ಕೆ ಅವರವ್ರು ಆರಾಮಾಗಿ ಹೋಗ್ಬೋದು. ಯಾವುದೇ ರೀತಿಯಾದ ಪಥ್ಯ ಆಗಲಿ, ಯಾವುದೇ ರೀತಿಯಾದ ಬೆಡ್ ರೆಸ್ಟ್ ಆಗಲಿ ಇರಲ್ಲ. ಆ್ಯಂಡ್ ಮುಖ್ಯವಾಗಿ ಇದಕ್ಕೆ ಇಂಪಾರ್ಟೆಂಟ್ ಏನಂದರೆ,
ಯಾವುದೇ ರೀತಿಯಾದ ಡ್ರೆಸ್ಸಿಂಗ್ಸ್ ಇರಲ್ಲ. ಅವರು ಜಸ್ಟ್ ಸ್ನಾನ ಮಾಡುವಾಗ ನೀರು ಹಾಕಿ ಉಜ್ಜಿ ತೊಳ್ಕೊಂಡ್ರೆ ಸಾಕಾಗುತ್ತೆ. ಸೊ ಯಾರಿಗಾದರೂ ನಾನು ಹೇಳಿದ ಈ ಸಿಮ್ಟಮ್ಸ್ ಏನಾದರೂ ಇದ್ದರೆ ಖಚಿತವಾಗಿ ನನ್ನನ್ನು ಕನ್ಸಲ್ಟ್ ಮಾಡಿ ನಾವು TRH ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಸ್ಟೇಪ್ಲರ್ ಬಳಸಿ ಚಿಕಿತ್ಸೆನ ನಾವು ಕಂಪ್ಲೀಟ್ ಮಾಡ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್.